ಬಸಮೈ ತಿಳಿಯೇ ಆ ಮೈ ತಿಳಿಯೊಳಗೊಂದ ಸಕಲಸೆ ಕನಸೊಳಗೆ ಬಸಮೈ ತಿಳಿಯೇ ಆ ಮೈ ತಿಳಿಯೊಳಗೊಂದ ಸಕಲಸೆ ಕನಸೋ ಕಥೆಯೋ ವೈತವ ಮಾಯೆ ಓ ಕನಸೋ ಕಥೆಯೋ ವೈತವ ಮಾಯೆ ತಿಳಿದು ತಿಳಿಯದೆ ಹಯೋಮಯದಲ್ಲಿ ತಿಳಿದು ತಿಳಿಯದೆ ಹಯೋಮಯದಲ್ಲಿ ನೀನೇ ನನ್ನನ್ನು ನಡೆಸುತ್ತಿದೆ ನೀನೇ ನನ್ನನ್ನು ನಡೆಸುತ್ತಿದೆ ನೀನೇ ನನ್ನ ಮನದೋಲನ ಹೃದಯವ ತಳಮಳ ನೀನೇನೇ ತಲೆ ಸುತ್ತಬೇಕು. ಸುಂದರಿ ಭುವನವಳಂದವ ನೋಡಲು ನಗು ನಗುತ್ತಾ ಕುಣಿದಾಡುವ ಸುಂದರಿ ಭುವನವಳಂದವ ನೋಡ ನಗು ನಗುತ್ತಾ ಕುಣಿದಾಡುವ ಬಾಬಾ ಪ್ರಿಯತಮೆ ನಿಂದು ಬಾಬಾ ಬಾಬಾ ಪ್ರಿಯತಮೆ ನಿಂದು ಬಾಬಾ ಮಧುರ ವಸಂತವ ಕೊಂದೆಯುವ ಬಾ ಮಧುರ ವಸಂತವ ಕೊಂದೆಯುವ ಬಾ ಬಾಬಾ ನೀನೇ ನನ್ನನ್ನು ನಡೆಸುತ್ತಿದೆ ನೀನೇ ನನ್ನೇ ಮನದೋಲನ ಹೃದಯವ ತಳಮಳ ನೀನೇ ಕನಸಿನಲ್ಲಿ ಸಮಯ ತಿಳಿಯೋ ಆ ಮೈ ತಿಳಿಯೊಳಗೆ ಕನಸಿದೆಯೋ ಕನಸಿನಲ್ಲಿ ಸಮಯ ತಿಳಿಯೋ ಆ ಮೈ ತಿಳಿಯೊಳಗೆ ಕನಸಿದೆಯೋ ಕನಸೋ ನನಸೋ ಕಾಣಲಿ ನಾನು ಕನಸೋ ನನಸೋ ಕಾಣಲಿ ನಾನು ಏನೂ ತಿಳಿಯದ ಅಯೋಮಯವಿದೆ ನೀನೇ ನಾನು ನಡೆಸುತ್ತಿದೆ ನೀನೇ ನನ್ನನ್ನು ನಡೆಸುತ್ತಿದೆ ನೀನೇ ನನ್ನ ಮನದಲ್ಲಿದೆ ತಿಳಿಯದೆ ನೀನೇ ಪ್ರಿಯತಮೆ ನೀನೇ ನಾ ಕಾಮನ ಬಿಲ್ಲು ನೀನಲ್ಲೇ ಸುಲ ಬಾಣವು ನಿನ್ನ ಕಣ್ಣಲ್ಲೇ ಕಾಮನ ಬಿಲ್ಲು ನೀನಲ್ಲೇ ಸುಮ ಬಾಣವು ನಿನ್ನ ಕಣ್ಣಲ್ಲೇ ಕನಸೋ ಕಥೆಯೋ ವೈತವ ಮಾಯೆ ಓ ಕನಸೋ ಕಥೆಯೋ ವೈತವ ಮಾಯೆ ತಿಳಿದೋ ತಿಳಿಯದೆ ತಿಳಿದೋ ತಿಳಿಯದೆ ನೀನೇ ನನ್ನನ್ನು ನಡೆಸುತ್ತಿದೆ ನೀನೇ ನನ್ನನ್ನು ನಡೆಸುತ್ತಿದೆ ನೀನೇ ನನ್ನೇ ಮನದೋಲನ ಹೃದಯವ ತಳಮಳ ನೀನೇ ಪ್ರಾಣೇಶ್ವರ ಸ್ವಾಮಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಈ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಆಹಾ, ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳ, ಭೀಷ್ಮ ದ್ರೋಣ
ಕರ್ಣ, ಕೃಪಾವರ್ಮ ಮುಂತಾದ ಮಹಾರಥಿಕರು. ಆಹಾ, ಮತ್ತೊಂದು ಕಡೆ 7 ಅಕ್ಷೋಹಿಣಿ ಸೈನ್ಯ ದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಉಳಿಯುವರೋ ಎಷ್ಟು ಕಾಣೆ. ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು ದೇವ. ರುಕ್ಮಿಣಿ, ಸ್ವಾಮಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ ಯುದ್ಧವು ಇಂದು ಅವಶ್ಯಕ. ಆಹಾ, ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರಗೀತೆಯು ಮಾನವನ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿ ವೀರರ ರಕ್ತದಿಂದ ಸುದರ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆ. ಆ ಬೀಜವು ಅಂಕುರಿಸಿ ಮರವಾಗಿ ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುರುಷಗಳನ್ನು ಕೊಡುವುದು, ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಈ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದರೂ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತು ಧರ್ಮ ಅತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕಿ ಅಂತಹ ಅವಸ್ಥೆ ಉಂಟಾಗಿರಬಹುದು. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸು ದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಅದಕ್ಕಾಗಿ ಈಗಲೇ ನಾನು ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದೋ ಏನು? ಪ್ರೇಯಸಿ, ಸ್ವಾಮಿ, ನಾನು ಹಸ್ತಿನಾವತಿಗೆ ಹೋಗುವ ಮುನ್ನ ಹೋಗುವ ಮುನ್ನ ಅಂಬುಧಿ ನಿಧಿಯು ಉದಯಿಸಿಯನ್ನು ಸಂಗಮಗೊಳಿಸಿದ ಅಧಿದೇವತೆ. ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣ